ನನ್ನ ಫಾರ್ಚುನರ್ ಕಾರನ್ನು ಹುಣಸಮಾರನಹಳ್ಳಿಯಲ್ಲಿರುವ ವಿವಾ ಟೊಯೋಟೋ ಶೋರೂಮ್ಗೆ ಬಿಟ್ಟಿದ್ದೆ. ಕಳೆದ ವಾರ ಸರ್ವಿಸ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಟೆಕ್ನಿಷಿಯನ್ ಆದಂತಹ ಚೇತನ್ ಪಾಟೀಲ್ರವರಿಗೆ ನನ್ನ ಕಾರಿನಲ್ಲಿ ಸುಮಾರು 20,000 ರೂಪಾಯಿ ಹಣ ಸಿಕ್ಕಿದೆ. ಆತ ತನ್ನಲ್ಲಿ ಇಟ್ಕೋಬೋದಾಗಿತ್ತು. ಆ ಹಣದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ. 4-5 ತಿಂಗಳಿಂದ ಕಳೆದೋಗಿರೋ ಬಗ್ಗೆ ನನಗೆ ಅನುಮಾನ ಇತ್ತು ಅಷ್ಟೇ ವಿನಃ ಹಣದ ಬಗ್ಗೆ ನನಗೆ ಯಾವುದೇ ಒಂದು ಸುಳಿವು ಸಹ ಇರಲಿಲ್ಲ. ಆತ ತನ್ನ ಪ್ರಾಮಾಣಿಕತೆಯನ್ನು ತೋರಿಸಿದ, ನನಗೆ ಹಣ ಕೊಟ್ಟ. ನಿಜವಾಗೂ ಇದು ಹೆಮ್ಮೆ ಅನಿಸುತ್ತೆ. ಚೇತನ್ ಕುಮಾರನ ಪ್ರಾಮಾಣಿಕತೆ ನನಗೆ ಇಷ್ಟ ಆಯಿತು. ಇವತ್ತು ನಾನು ಮತ್ತು ನನ್ನ ತಂಡ ಆ ವಿವಾ ಟೊಯೋಟೋ ಶೋರೂಮ್ ಹುಣಸಮಾರನಹಳ್ಳಿಗೆ ಹೋಗಿ ಆತನನ್ನು ಸನ್ಮಾನಿಸಿದ್ವಿ. ನಿಜವಾಗೂ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ಏನು ಪ್ರಾಮಾಣಿಕತೆಯ ಕೊರತೆ ನಮ್ಮಲ್ಲಿ ತುಂಬಿದ್ದ ಅಂತ ಇಂಥ ದಿನಗಳಲ್ಲಿ ಇಂಥ ವ್ಯಕ್ತಿ ಸಿಕ್ಕಿರೋದು ನಮ್ಗೆ ಖುಷಿಯಾಯಿತು. ಹಾಗೆ ವಿವಾ ಟೊಯೋಟೋ ಶೋರೂಮ್ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತು. ಚೇತನ್ ಕುಮಾರ್ ನಮ್ಮೆಲ್ಲರೂ ಮಾದರಿಯಾಗಿದ್ದಾನೆ. ಆತನಿಗೆ ಶುಭವಾಗಲಿ. ಆತನಿಗೆ ಅಭಿನಂದನೆಗಳು ಚೇತನ್.